ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಾಟಾ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 798 ಕೋಟಿ, ಜಾನ್ವರಿ ಟು ಮಾರ್ಚ್ 2025 788 ಕ್ರೋರ್ಸು, 1.3% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 64 ಕೋಟಿಯಿಂದ 46 ಕೋಟಿ ಆಗಿದೆ, 28.1% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಶೇರ್ಸ್ ಇವತ್ತು 1.2% ಬಿತ್ತು. ನ್ಯೂಸ್ ನಂಬರ್ 2, ಬ್ಯಾಂಕಿಂಗ್ ಫ್ರಾಡ್ಸ್ ವರ್ 36,000 crores ಇನ್ 2024-25. RBI ಡೇಟಾ ಪ್ರಕಾರ ಬ್ಯಾಂಕಿಂಗ್ ಫ್ರಾಡ್ಸು ಫೈನಾನ್ಷಿಯಲ್ ಇಯರ್ 2024-25 ಅಪ್ರಾಕ್ಸಿಮೇಟ್ಲಿ 3 ಪಟ್ಟು ಜಾಸ್ತಿ ಆಗಿದೆ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರು. ಹಾಗೂ ಮೋಸ್ಟ್ ಆಫ್ ದ ಕೇಸಸ್ ಡಿಜಿಟಲ್ ಪೇಮೆಂಟ್ಸಲ್ಲಿ ಫ್ರಾಡ್ ಆಗಿದೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಜಾಸ್ತಿ ಕೇಸಸ್ ರಿಪೋರ್ಟ್ ಮಾಡಿದ್ದಾರೆ, ಆದರೆ ಅಮೌಂಟ್ ವೈಸ್ ನೋಡಿದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಜಾಸ್ತಿ ಫ್ರಾಡ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 23,953 ಫ್ರಾಡ್ ಕೇಸಸ್ ರಿಪೋರ್ಟ್ ಆಗಿದೆ. ಇದು 34% ಲೋವರ್ ದೆನ್ ದ ಫೈನಾನ್ಷಿಯಲ್ ಇಯರ್ 2023-24. ಸೊ ನಂಬರ್ ಆಫ್ ಕೇಸಸ್ ಕಮ್ಮಿಯಾಗಿದೆ, ಆದರೆ ಅಮೌಂಟ್ ಏನಿದೆ ಫ್ರಾಡ್ ಆಗೋದು ಅದು 3 ಪಟ್ಟು ಜಾಸ್ತಿ ಆಗಿದೆ 2024-25 ಅಪ್ರಾಕ್ಸಿಮೇಟ್ಲಿ 36,000 ಕೋಟಿ. ಈ ಡೇಟಾ ರಿಪೋರ್ಟ್ ಆಗಿದ್ದು RBIಗೆ ಮೋರ್ ದೆನ್ 1 ಲ್ಯಾಕ್ಕಿಂತ ಜಾಸ್ತಿ ಫ್ರಾಡ್ ಆದರೆ ಮಾತ್ರ. ನ್ಯೂಸ್ ನಂಬರ್ 3, IRCTC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 1,155 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2025 1,269 ಕ್ರೋರ್ಸು, 9.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 284 ಕ್ರೋರ್ಸಿಂದ 358 ಕ್ರೋರ್ಸ್ ಆಗಿದೆ, 26.1% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸ್ ಆದರೆ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ನ್ಯೂಸ್ ನಂಬರ್ 4, ಓಲಾ ಎಲೆಕ್ಟ್ರಿಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 1,598 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2025 611 ಕ್ರೋರ್ಸು, 62% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 416 ಕ್ರೋರ್ಸ್ ಲಾಸು, ಅದು ಲಾಸ್ಟ್ ಟೈಮು. ಈ ಸತಿ 870 ಕ್ರೋರ್ಸು ಲಾಸ್ ತೋರಿಸಿದ್ದಾರೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಏನೊಂದು ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂದರೆ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಏನು ಫಾರಿನ್ ಸ್ಟೂಡೆಂಟ್ಸದ ಎನ್ರೋಲ್ಮೆಂಟು ಅದು 31% ಆಫ್ ದ ಟೋಟಲ್ ಇದೆ, ಅದೀಗ 15% ಮಾಡಬೇಕು ಅಂತ ಅವರ ಒಂದು ಪ್ಲ್ಯಾನು. ಇದರಿಂದ ಸುಮಾರು ಫಾರಿನ್ ಕಂಟ್ರೀಸ್ಗೆ ಅವರ ಸ್ಟೂಡೆಂಟ್ಸು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಇನ್ಕ್ಲೂಡಿಂಗ್ ಇಂಡಿಯನ್ ಸ್ಟೂಡೆಂಟ್ಸಿಗೆ. ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು ಜನ ಅದರಲ್ಲಿ ಸ್ಟೂಡೆಂಟ್ಸು ಅವರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಸ್ರೇಲ್ ಪ್ಯಾಲೆಸ್ತೀನ್ ವಾರ್ ಬಗ್ಗೆ, ಹಾಗೂ ಇಸ್ರೇಲನ್ನು ಅವರು ಅಪೋಸ್ ಮಾಡ್ತಾ ಇದ್ದಾರೆ, ಪ್ಯಾಲೆಸ್ತೀನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಾಗೆ US ಇಸ್ರೇಲನ್ನು ಸಪೋರ್ಟ್ ಮಾಡ್ತಾರೆ. ಸೊ ಅವರು ಒಂಥರ ಅವರ ಎನಿಮಿಯನ್ನು ಸಪೋರ್ಟ್ ಮಾಡಿದಾಗಾಯಿತು ಅಂತ ಎಷ್ಟೋ ಸ್ಟೂಡೆಂಟ್ಸನ್ನು ಫ್ಯೂಚರಲ್ಲಿ ತಗೋಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಹಾಗೂ ಡೊನಾಲ್ಡ್ ಟ್ರಂಪ್ ಅವರು 22,000 ಕೋಟಿ ಏನು US ಗೌರ್ಮೆಂಟಿಂದ ಹಾರ್ವರ್ಡ್ ಯೂನಿವರ್ಸಿಟಿಗೆ ರಿಸರ್ಚ್ ಫಂಡ್ ಥರ ಹೋಗುತ್ತೆ ಎವ್ರಿ ಇಯರ್, ಅದನ್ನು ಈ ವರ್ಷ ಸ್ಟಾಪ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 81 ಪಾಯಿಂಟ್ಸ್ ಅಪ್ಪು 24,834 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 320 ಪಾಯಿಂಟ್ ಅಪ್ಪು 81,633 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಸ್ಇಂಡ್ ಬ್ಯಾಂಕ್ 2.36% ಅಪ್ಪು, ಸನ್ ಫಾರ್ಮಾ 2% ಅಪ್ಪು, ಅದಾನಿ ಪೋರ್ಟ್ಸ್ 1.96% ಅಪ್ಪು. ಟಾಪ್ ಲೂಸರ್ಸು HDFC ಲೈಫ್ 1.08% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.03% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 0.93% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು DLF 2.82% ಅಪ್ಪು, ಜಿಂದಾಲ್ ಸ್ಟೀಲ್ 2.77% ಅಪ್ಪು, ಸಂವರ್ಧನ ಮದರ್ಸನ್ 2.28% ಅಪ್ಪು. ಟಾಪ್ ಲೂಸರ್ಸು ಚೋಳಾ ಇನ್ವೆಸ್ಟ್ಮೆಂಟ್ 2.38% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.13% ಡೌನು, ಗೇಲ್ 1.33% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,334 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,243 ಸ್ಟಾಕ್ಸು. ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,663 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 7,912 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9,704 per gram, silver 99.9 per gram. Point number 7, today's rupee value
ಒಂದು US ಡಾಲರ್ 85.51 rupees, ಒಂದು ಯೂರೋ 96.45 rupees. Point number 8, stocks near 52-week high. HDFC Life 52-week high 791, closing 781. Mazagon Dock 3775, 52-week high, closing price 3751. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 10, global cues today. Hong Kong markets 1.34% up, Japan 1.85% up, Germany 0.31% up, France 0.61% up, UK 0.14% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.51% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.